ಹಾಯ್ ಹಲೋ. ಈ ಸ್ಟೋರಿ ನೀವ್ ಹೇಳೋ ಹಂಗೆ ತುಂಬಾ ಡಿಫ್ರೆಂಟ್ ಆಗಿದೆ. ಕೊನೆವರೆಗೂ ನೋಡಿ ನಮ್ಗೆ ಸಪೋರ್ಟ್ ಮಾಡಿ. ಮಾಂಗಲ್ಯದಿಂದ ನಂಟಾದರೂ ಭಾಗ 5. ಮಾರುಕಟ್ಟೆಯಿಂದ ಹಿಂತಿರುಗಿದ ಭೂಮಿಕಾ ಅನ್ನಪೂರ್ಣಿ ಅಮ್ಮನಿಗೆ ಮೊದಲು ಬಿಸಿಯಾದ ಒಂದು ಲೋಟ ಮಸಾಲ ಟೀ ಮಾಡಿಕೊಟ್ಟಳು. ಅನ್ನಪೂರ್ಣಿ, ಭೂಮಿ, ಅಪ್ಪ, ನೀನು, ನಾನು ಹುಡುಗರಿಬ್ಬರು ಅಳತೆ ನೋಡಿ ಅಡುಗೆ ಮಾಡು. ಬೆಳಿಗ್ಗೆ ಆದಿ ತಿಂದಿಲ್ಲ, ಅದಕ್ಕೆ ಸ್ವಲ್ಪ ಹೆಚ್ಚಾಗಿಯೇ ಅಡುಗೆ ಮಾಡು ಎಂದರು. ಸರಿ ಅಮ್ಮ ಎಂದಳು. ಯಾವುದೇ ಆತರವಿಲ್ಲದೆ ನಿಧಾನವಾದ ಉತ್ಸಾಹದಿಂದ ಅಡುಗೆ ಮನೆ ಪ್ರವೇಶಿಸಿದಳು. ಸರ್ವನ ಅಧಿಕಾರದಿಂದ ಕತ್ತಲೆಯಾಗಿದ್ದ ಆ ದೊಡ್ಡ ಅಡುಗೆ ಮನೆ ಈಗ ಅವಳ ಕೈಗಳಿಂದ ಬೆಳಗಿ ಅವಳದೇ ಆದ ಸಾಮ್ರಾಜ್ಯವಾಗಿ ಮಾರ್ಪಟ್ಟಿತು. ಸಮಯ ಸರಿಯಾಗಿ 11:30 ಆಗಿತ್ತು. ಆದಿತ್ಯ ಮತ್ತು ಅರ್ಜುನ್ ಮಧ್ಯಾಹ್ನ 1 ಗಂಟೆಗೆ ಬರುತ್ತಾರೆ. ಅವಳಿಗೆ ಸಮಯ ಸಾಲದು ಎಂಬ ಯೋಚನೆ ಇರಲಿಲ್ಲ. ಸರಿಯಾದ ಸಮಯಕ್ಕೆ ಎಲ್ಲವನ್ನು ಬಿಸಿ ಬಿಸಿಯಾಗಿ ಬಡಿಸಬೇಕು ಎಂಬ ಜವಾಬ್ದಾರಿ ಮಾತ್ರ ಇತ್ತು. ಭೂಮಿಕಾ ತಂದಿದ್ದ ತರಕಾರಿಗಳನ್ನು ನೀರಿನಲ್ಲಿ ತೊಳೆದು ಅಡುಗೆ ಕಟ್ಟೆಯ ಮೇಲೆ ಜೋಡಿಸಿದಳು. ಅನ್ನಪೂರ್ಣಿ ಅಮ್ಮ ಹೇಳಿದ ಬಾಳೆ ಹೂವು ಮತ್ತು ಬಾಳೆ ದಿಂಡು ಅವಳ ಮೊದಲ ಗುರಿಯಾಗಿತ್ತು. ಈ ತರಕಾರಿಗಳನ್ನು ಸ್ವಚ್ಛ ಮಾಡುವುದು ಎಷ್ಟು ಕಷ್ಟ ಎಂದು ಅವಳಿಗೆ ತಿಳಿದಿತ್ತು. ಆದರೆ ಆದಿತ್ಯನಿಗೆ ಇಷ್ಟವಾದುದನ್ನು ಮಾಡುತ್ತಿದ್ದೇನೆ ಎಂಬ ನೆನಪು ಅವಳಿಗೆ ಆಯಾಸವನ್ನು ನೀಡಲಿಲ್ಲ. ಅವಳು ಬಾಳೆ ಹೂವಿನ ದಳಗಳನ್ನು ಒಂದೊಂದಾಗಿ ತೆಗೆದಳು. ಸಾಮಾನ್ಯವಾಗಿ ಕಿರಿಕಿರಿ ಉಂಟು ಮಾಡುವ ಆ ಅಂಟಿನ ಕಲೆ ಆಗದಿರಲು ಕೈಗಳಿಗೆ ಎಣ್ಣೆ ಸವರಿಕೊಂಡು ಒಳಗಿರುವ ನರ ಮತ್ತು ಮೊಗ್ಗನ್ನು ಮಿಂಚಿನ ವೇಗದಲ್ಲಿ ತೆಗೆದಳು. ಅವಳ ಬೆರಳುಗಳು ದೀರ್ಘ ತರಬೇತಿ ಪಡೆದ ಕಲಾವಿದನಂತೆ ನಿಖರವಾಗಿ ಕೆಲಸ ಮಾಡುತ್ತಿದ್ದವು. ಬಾಳೆ ಹೂವುಗಳು ದುಂಡಾಗಿ ತಿಳಿ ಹಳದಿ ಬಣ್ಣದಲ್ಲಿ ಅವಳ ಮುಂದೆ ರಾಶಿಯಾಗಿ ಬಿದ್ದವು. ಮುಂದಾಗಿ ಬಾಳೆ ದಿಂಡನ್ನು ತುಂಡುಗಳಾಗಿ ಕತ್ತರಿಸಿ ಅದರೊಳಗಿರುವ ನಾರನ್ನು ಚಾಕುವಿನಿಂದ ಲೀಲಾಜಾಲವಾಗಿ ತೆಗೆದಳು. ಅವಳ ಈ ತಾಳ್ಮೆ ಅನ್ನಪೂರ್ಣಿ ಅಮ್ಮನ ಮನಸ್ಸನ್ನು ಗೆದ್ದ ಮೊದಲ ಕಾರಣ. ಒಂದು ಒಲೆಯಲ್ಲಿ ಅನ್ನ ಬೇಯುತ್ತಿರಲು ಭೂಮಿ ರಸಂ ಮಾಡುವ ಕೆಲಸ ಶುರು ಮಾಡಿದಳು. ಬರೀ ಟೊಮೊಟೊ ರಸಮಲ್ಲ, ಇಂದು ಅವಳು ಮಾಡುತ್ತಿರುವುದು ಪರಿಮಳಯುಕ್ತ ಮೂಲಿಕೆ ರಸಂ. ತುಳಸಿ ಎಲೆ, ಸಣ್ಣ ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಒಣ ಮೆಣಸಿನಕಾಯಿ ಎಲ್ಲವನ್ನು ಲಘುವಾಗಿ ಹುರಿದು ಸಣ್ಣ ಒರಳಿನಲ್ಲಿ ಹಾಕಿ ಕುಟ್ಟಿದಳು. ಒರಳಿನಲ್ಲಿ ಕುಟ್ಟುವಾಗ ಬಂದ ಘಮ ಅಡುಗೆ ಮನೆಯ ಮೂಲೆ ಮೂಲೆಗೂ ಹರಡಿತು. ರಸಮನ್ನು ಒಲೆಯ ಮೇಲಿಟ್ಟು ಅದಕ್ಕೆ ಹುಣಸೆ ಹುಳಿ ಮತ್ತು ಹಿಂಗು ಸೇರಿಸಿದಳು. ಅದು ಕುದಿಯುವಾಗ ಹಿಂಗಿನ ಘಮ ಮೇಲೆಯಿತು. ಅಡುಗೆ ಮನೆ ಘಮದಿಂದ ತುಂಬಿ ಔಷಧೀಯ ಗುಣವುಳ್ಳ ಶಕ್ತಿ ಕೇಂದ್ರದಂತೆ ಬದಲಾಯಿತು. ಭೂಮಿ ಒಂದೆಡೆ ರಸಮನ್ನು ಒಲೆಯ ಮೇಲಿಟ್ಟು ಇನ್ನೊಂದೆಡೆ ಬಾಳೆ ಹೂವಿನ ಪಲ್ಯಕ್ಕೆ ಒಗ್ಗರಣೆ ಹಾಕಲು ಶುರು ಮಾಡಿದಳು. ಸಾಸಿವೆ ಸಿಡಿಯುವ ಶಬ್ದ, ಕರಿಬೇವಿನ ಘಮ, ಪಾತ್ರೆಗಳು ಉಜ್ಜುವ ಸಣ್ಣ ಶಬ್ದ ಇವೆಲ್ಲವೂ ಸೇರಿ ಅವಳ ಅಡುಗೆ ಸಾಮ್ರಾಜ್ಯದ ಸಂಗೀತದಂತೆ ಕೇಳಿಸುತ್ತಿದ್ದವು. ಅಡುಗೆ ಮನೆಯ ಪ್ರತಿಯೊಂದು ಉಪಕರಣವನ್ನು ಹೇಗೆ ಸರಿಯಾಗಿ ಬಳಸಬೇಕು ಎಂದು ಅವಳಿಗೆ ತಿಳಿದಿತ್ತು. ಅವಳು ಮಾಡಿದ ಅಡುಗೆಯ ಬಣ್ಣ, ಅದರ ರುಚಿ, ಬಡಿಸುವ ಸಮಯ ಎಲ್ಲವೂ ಅವಳ ನಿಯಂತ್ರಣದಲ್ಲಿತ್ತು. ಅವಳ ಉದ್ದೇಶ ಬಹಳ ಸ್ಪಷ್ಟವಾಗಿತ್ತು. ಮಧ್ಯಾಹ್ನದ ಊಟಕ್ಕೆ ಬರುವ ಅಗ್ನಿಕಾರ್ ಮಾಲೀಕ ಸರ್ವನಿಗೆ ಅಡುಗೆ ಮಾಡುವುದಲ್ಲ, ಬದಲಾಗಿ ಮನೆಯ ಪ್ರೀತಿಗಾಗಿ ಆತೊರೆಯುವ ಮಕ್ಕಳಾದ ಆದಿತ್ಯ, ಅರ್ಜುನ್ಗೆ ಮತ್ತು ಅಮ್ಮ ಅಪ್ಪನ ಪ್ರೀತಿಯನ್ನು ನೀಡುವ ಅನ್ನಪೂರ್ಣಿ ರಾಮಚಂದ್ರನಿಗೆ ತಾಯಿಯ ಪ್ರೀತಿ ತುಂಬಿದ ಊಟವನ್ನು ಬಡಿಸಬೇಕು. ಗಂಟೆಗಳು ಉರುಳಿದವು. ಸರಿಯಾಗಿ 12:50 ಆಯಿತು. ಬಿಸಿ ಬಿಸಿ ಬಿಳಿ ಅನ್ನ ತಯಾರಾಯಿತು. ಬಾಳೆ ಹೂವಿನ ಪಲ್ಯ ಪಾತ್ರೆಯಲ್ಲಿ ಅಂದವಾಗಿ ಬಡಿಸಲು ಕಾಯುತ್ತಿತ್ತು. ಬಾಳೆ ದಿಂಡಿನ ಪಲ್ಯ ಘಮದೊಂದಿಗೆ ಕುದಿದು ತಣ್ಣಗಾಗಿತ್ತು. ಮೂಲಿಕೆ ರಸಂ ಆವಿಯಾಡುತ್ತಾ ತಯಾರಾಗಿತ್ತು. ಮೂಲಂಗಿ, ಆಲೂಗೆಡ್ಡೆ, ಬದನೆಕಾಯಿ ಹಾಕಿದ ಸಾಂಬಾರ್ ಒಂದೆಡೆ ಘಮಗುಡುತ್ತಿತ್ತು. ಅಡುಗೆ ಮನೆ ಈಗ ಶುದ್ಧವಾಗಿತ್ತು. ಭೂಮಿ ತನ್ನ ಕೈಗಳನ್ನು ತೊಳೆದುಕೊಂಡು ಟೇಬಲ್ ಮೇಲೆ ಬಾಳೆ ಎಲೆಗಳನ್ನು ಹಾಕಲು ತಯಾರಾದಳು. ಅವಳ ಕೈಗಳಿಂದ ಇನ್ನೂ ಬಾಳೆ ಹೂವಿನ ಘಮ ಮತ್ತು ಮೂಲಿಕೆ ರಸಂನ ಸುವಾಸನೆ ಬರುತ್ತಿತ್ತು. ಆದಿತ್ಯನಿಗೂ ಅರ್ಜುನ್ಗೂ ಬಡಿಸಲಿರುವ ಊಟದ ತೃಪ್ತಿಯೊಂದಿಗೆ
ಅವರ ಬರುವಿಕೆಗಾಗಿ ಕಾಯುತ್ತಿದ್ದಳು. ಅಡುಗೆ ಮನೆಯಿಂದ ಬಂದ ಮೂಲಿಕೆ ರಸಂನ ಘಮ ಇಡೀ ಮನೆಗೆ ಹರಡಿ ಹಸಿವನ್ನು ಹೆಚ್ಚಿಸಿತು. ಭೂಮಿ ಊಟವನ್ನು ಟೇಬಲ್ ಮೇಲೆ ಜೋಡಿಸಿ ಆದಿತ್ಯ ಮತ್ತು ಅರ್ಜುನ್ಗಾಗಿ ಕಾತರದಿಂದ ಕಾಯುತ್ತಿದ್ದಳು. ಸಮಯ ಸರಿಯಾಗಿ ಮಧ್ಯಾಹ್ನ 1 ಗಂಟೆಯಾದಾಗ ಕಾರಿನ ಶಬ್ದ ಕೇಳಿಸಿತು. ಆದಿತ್ಯ ಮತ್ತು ಅರ್ಜುನ್ ಒಳಗೆ ಬಂದರು. ಎಂದಿನಂತಲ್ಲದೆ ಆದಿ ಮತ್ತು ಅರ್ಜುನ್ ಮುಖ ಬಾಡಿತು. ಅವರನ್ನು ನೋಡಿದ ಅನ್ನಪೂರ್ಣಿ ಅಮ್ಮ ವಾಡಿಕೆಯಂತೆ ನಗುವ ಮುಖದೊಂದಿಗೆ ಸ್ವಾಗತಿಸಲು ಓಡಿ ಬಂದರು. ಆದರೆ ಆದಿತ್ಯನ ಬಲಗೈಯಲ್ಲಿದ್ದ ದಪ್ಪನೆಯ ಬಿಳಿ ಬ್ಯಾಂಡೇಜ್ ನೋಡಿದ ತಕ್ಷಣ ಅವರ ಮುಖ ಕಳೆಗುಂದಿತು. ಏನಾಯ್ತು ಆದಿ ನಿನಗೆ ಎಂದು ಅನ್ನಪೂರ್ಣಿ ಅಮ್ಮ ಆದಿತ್ಯನ ಬಳಿ ಹೋಗಿ ಅವನ ಗಾಯವಾದ ಕೈಯನ್ನು ಮುಟ್ಟಲು ಭಯಪಟ್ಟು ಅವನನ್ನು ಮುಟ್ಟಿ ನೋಡಲು ಆಗದೆ ಪರದಾಡಿದರು. ಅನ್ನಪೂರ್ಣಿ ಅವರ ಧ್ವನಿ ನಡುಗುತ್ತಾ ಆದಿತ್ಯ, ಏನಾಯ್ತು ನಿನಗೆ? ಕೈಯಲ್ಲಿ ಏನಿದು? ಯಾವತ್ತೂ ಇಲ್ಲದ ಹಾಗೆ ಯಾಕಿಷ್ಟು ದೊಡ್ಡದಾಗಿ ಬ್ಯಾಂಡೇಜ್ ಹಾಕಿದ್ದೀಯಾ ಎಂದು ಕೇಳುತ್ತಲೇ ಅಳಲು ಶುರು ಮಾಡಿದರು. ತನ್ನ ನೋವನ್ನು ತಡೆದುಕೊಂಡಿದ್ದವನಿಗೆ ತಾಯಿಯ ಕಣ್ಣೀರನ್ನು ತಾಳಿಕೊಳ್ಳಲಾಗಲಿಲ್ಲ. ಹಳೆಯ ಹಾದಿಯಾಗಿ ಬದಲಾಗಿ ನಗುವಿನಿಂದ ನೋವನ್ನು ಮುಚ್ಚಿಡಲು ಪ್ರಯತ್ನಿಸುತ್ತಾ, ಸಣ್ಣ ಅಪಘಾತ ಅಮ್ಮ, ಏನೂ ಇಲ್ಲ. ಲ್ಯಾಬ್ನಲ್ಲಿ ಮಷಿನ್ ನೋಡುವಾಗ ಲೈಟ್ ಆಗಿ ಗೀಚಿಕೊಂಡಿತು. ಸಣ್ಣದಾಗಿ ಒಳಗೆ ಹಾಕಿದ್ದಾರೆ. ಬ್ಯಾಂಡೇಜ್ ಮಾತ್ರ ಸ್ವಲ್ಪ ದೊಡ್ಡದಾಗಿ ಹಾಕಿದ್ದಾರೆ ಅಷ್ಟೇ. ನೀವೇನು ಚಿಂತಿಸಬೇಡಿ ಎಂದು ತಾಯಿಯ ಹೆಗಲ ಮೇಲೆ ಕೈ ಹಾಕಿ ತಬ್ಬಿಕೊಂಡು ಆದಿತ್ಯ ಹೇಳಿದನು. ಅಮ್ಮ, ಇದು ಸಣ್ಣ ಅಪಘಾತ ಅಲ್ಲಮ್ಮ. ತುಂಬಾ ಆಳವಾಗಿಯೇ ಗೀಚಿದೆ. ಬೆಳಿಗ್ಗೆಯಿಂದಲೇ ಅವನ ಗಮನ ಸರಿಯಿಲ್ಲ. ಅದಕ್ಕೆ ಹೀಗಾಯ್ತು ಎಂದು ಮಗುವಿನಂತೆ ತನ್ನ ತಾಯಿಯ ಬಳಿ ದೂರು ನೀಡಿದನು ಅರ್ಜುನ್. ಅನ್ನಪೂರ್ಣಿ ಅಮ್ಮ ಮಗನ ಬಲಗೈಯನ್ನು ನೋಡಿ ಮನನೊಂದರು. ಅದು ತಮ್ಮದೇ ದೇಹದ ಅಂಗವೆಂದು ಭಾವಿಸಿದರು. ಅನ್ನಪೂರ್ಣಿ ಕಣ್ಣೀರಿನೊಂದಿಗೆ, ಅಯ್ಯೋ, ಹೀಗೆ ಪೆಟ್ಟಾಗಿದೆಯಾ? ನೋವನ್ನು ಹೇಗೆ ತಡ್ಕೊಂಡೆ? ಏನೋ ಗೊತ್ತಿಲ್ಲ ಆದಿ. ನಮ್ಮ ಕುಟುಂಬಕ್ಕೆ ಸಮಯ ಸರಿಯಿಲ್ಲ ಅನ್ನಿಸುತ್ತೆ. ಒಂದು ನಿಮಿಷವೂ ಯಾರಿಂದಲೂ ನೆಮ್ಮದಿಯಾಗಿ ಇರಲು ಸಾಧ್ಯವಾಗುತ್ತಿಲ್ಲವಲ್ಲ. ಡಾಕ್ಟರ್ ಏನು ಹೇಳಿದ್ರು ಎಂದು ಅವರ ಪ್ರಶ್ನೆಗಳನ್ನು ಕೇಳುತ್ತಲೇ ಮಗನ ಗಾಯವಾದ ಕೈಯನ್ನು ಹಿಡಿದುಕೊಂಡು ಬಿಕ್ಕಿ ಬಿಕ್ಕಿ ಹತ್ತರು. ಆದಿತ್ಯ ತಾಯಿಯ ಪ್ರೀತಿಯಲ್ಲಿ ಕರಗಿ ಹೋದನು. ಏನೂ ಪ್ರಾಬ್ಲಮ್ ಇಲ್ಲಮ್ಮ ಎಂದನು. ಭೂಮಿ ಅಡುಗೆ ಮನೆಯ ಬಾಗಿಲ ಬಳಿ ನಿಂತು ತಾಯಿ ಮಗನ ಪ್ರೀತಿಯನ್ನು ಮೌನವಾಗಿ ನೋಡುತ್ತಿದ್ದಳು. ಆದಿತ್ಯನ ಕೈಯನ್ನು ನೋಡಿದ ತಕ್ಷಣ ಅವಳ ಎದೆ ಸೀಳಿದಂತಾಯಿತು. ಬೆಳಿಗ್ಗೆ ಅವಳು ಮಾರುಕಟ್ಟೆಯಿಂದ ಬರುವಾಗ ಅವಳೊಳಗೆ ಉಂಟಾಗಿದ್ದ ತಳಮಳಕ್ಕೆ ಕಾರಣ ಇದೆ ಎಂದು ಅವಳಿಗೆ ಈಗ ಅರ್ಥವಾಯಿತು. ಅವಳು ಅವನ ಬಳಿ ಹೋಗಿ, ಯಜಮಾನ್ರೇ, ಹೇಗೆ ಪೆಟ್ಟಾಯ್ತು? ನೀವು ಎಚ್ಚರಿಕೆಯಿಂದ ಕೆಲಸ ಮಾಡಬೇಕಿತ್ತಲ್ಲ. ಹೇಗೆ ಪೆಟ್ಟಾಯ್ತು ಎಂದು ಕೇಳಬೇಕೆಂದಿದ್ದಳು. ಆದರೆ ಅವಳೊಬ್ಬಳು ಕೆಲಸದವಳು. ಮಾಲೀಕನನ್ನು ಸಮೀಪಿಸಿ ಮಾತನಾಡುವ ಹಕ್ಕು ಅವಳಿಗಿಲ್ಲ ಎಂದು ಅವಳೇ ಯೋಚಿಸಿಕೊಂಡು ಕಣ್ಣೀರು ತುಂಬಿಕೊಂಡು ನಿಂತು ಒದ್ದಾಡಿದಳು. ತನ್ನ ಮನಸ್ಸಿನ ಪ್ರೀತಿಯನ್ನು ಕಣ್ಣೀರನ್ನು ಹೊರ ಹಾಕಲಾಗದೆ ಅವಳು ಅಲ್ಲೇ ಕಲ್ಲಿನ ಮೂರ್ತಿಯಂತೆ ನಿಂತಿದ್ದಳು. ಆದಿತ್ಯ ಮತ್ತು ಅರ್ಜುನ್, ಅನ್ನಪೂರ್ಣಿ ಅಮ್ಮ ಮೂವರು ಕೈ ತೊಳೆದುಕೊಂಡು ಬಂದು ಕುಳಿತರು. ಭೂಮಿ ಕಣ್ಣೀರು ಒರೆಸಿಕೊಂಡು ತನ್ನ ಭಾವನೆಗಳನ್ನು ಮುಚ್ಚಿಟ್ಟು ಡೈನಿಂಗ್ ಹಾಲ್ಗೆ ಹೋದಳು. ಅವಳು ನಿಧಾನವಾಗಿ ಬಿಸಿ ಬಿಸಿ ಅನ್ನ, ಆಲೂಗೆಡ್ಡೆ, ಮೂಲಂಗಿ ಸಾಂಬಾರ್, ಬಾಳೆ ಹೂವಿನ ಪಲ್ಯ, ಮೂಲಿಕೆ ರಸಮನ್ನು ಎಲೆಗಳಲ್ಲಿ ಬಡಿಸಿದಳು. ಊಟದ ರುಚಿ ಮತ್ತು ಘಮ ಮನೆ ತುಂಬ ಆವರಿಸಿಕೊಂಡಿತ್ತು. ಅನ್ನಪೂರ್ಣಿ ಆದಿತ್ಯನ ಪಕ್ಕ ಕುಳಿತು, ಆದಿ, ಈ ರಸಂ, ಪಲ್ಯ ಎಲ್ಲವೂ ಹೊಸ್ತಾಗಿದೆ. ಭೂಮಿ ಇವತ್ತು ನಿನಗಿಷ್ಟವಾದದ್ದನ್ನೆಲ್ಲ ಮಾಡಿದ್ದಾಳೆ. ಊಟ ಮಾಡು ಕಂದ ಎಂದರು. ಆದಿತ್ಯ ತನ್ನ ಬಲಗೈಯ 3 ಬೆರಳುಗಳಿಂದ ಊಟ ಮಾಡಲು ಪ್ರಯತ್ನಿಸಿದನು. ಆದರೆ ಹೊಸದಾಗಿ ಹಾಕಿದ್ದ ಹೊಲಿಗೆಯ ನೋವು ಅವನಿಗೆ ತುಂಬಾ ಕಷ್ಟವಾಯಿತು. ಆದಿತ್ಯ ಕಷ್ಟದಿಂದ, ತುಂಬಾ ನೋವಾಗ್ತಿದೆ ಅಮ್ಮ. ನನ್ನ ಕೈಯಿಂದ ಊಟ ಮಾಡೋಕೆ ಆಗ್ತಿಲ್ಲ. ಸ್ಪೂನ್ ತಗೊಳ್ತೀನಿ ಅನ್ನುತ್ತಾ ಅವನು ತನ್ನ ಎಡಗೈಯಿಂದ ಟೇಬಲ್ ಮೇಲಿದ್ದ ಸ್ಪೂನ್ ತೆಗೆದುಕೊಳ್ಳಲು ಸರಿಯಾಗಿ ನಿಮಿತ್ತನು. ಸರಿಯಾಗಿ ಅದೇ ಕ್ಷಣದಲ್ಲಿ ಹೊರಗಿನ ವರಾಂಡದಲ್ಲಿ ಕಾರಿನ ಶಬ್ದ ಜೋರಾಗಿ ಕೇಳಿಸಿತು. ಅದು ಎಂದಿಗೂ ಮಧ್ಯಾಹ್ನ ಮನೆಗೆ ಬರದ ಸರ್ವನ ಕಾರು. ಎಲ್ಲರೂ ಬೆಚ್ಚಿಬಿದ್ದರು. ಅನ್ನಪೂರ್ಣಿ, ಅರ್ಜುನ್, ಆದಿತ್ಯ ಮೂವರಿಗೂ
ಆ ಹೊತ್ತಿನಲ್ಲಿ ಸರ್ವ ಮನೆಗೆ ಬಂದದ್ದು ಆಶ್ಚರ್ಯವಾಗಿತ್ತು ಮತ್ತು ಏನೋ ಆಗಲಿದೆ ಎಂಬ ನಿರೀಕ್ಷೆ ಇಲ್ಲದ ಆಘಾತವಾಯಿತು. ಭೂಮಿಯ ಮನಸ್ಸು ಸಿಡಿಲು ಬಡಿದಂತೆ ಭಯದಿಂದ ಸ್ತಬ್ಧವಾಯಿತು. ಸರ್ವ ತನ್ನ ಕೋಟ್ ಮತ್ತು ಟೈ ಉಡುಪಿನಲ್ಲಿ ನೇರವಾಗಿ ಡೈನಿಂಗ್ ಹಾಲ್ ಕಡೆಗೆ ಬಂದನು. ಅವನ ಮುಖ ಮಂಜುಗಡ್ಡೆಯಂತೆ ತಣ್ಣಗಿತ್ತು. ಅದರಲ್ಲಿ ಯಾವ ಭಾವನೆಗಳು ಇರಲಿಲ್ಲ. ಕೈ ತೊಳೆದುಕೊಂಡು ಬಂದು ಶಾಂತವಾದ ಅಧಿಕಾರಯುತ ಧ್ವನಿಯಲ್ಲಿ, ಇವತ್ತು ಲಂಚ್ ಮನೆಯಲ್ಲೇ ಮಾಡೋಣ ಅಂತ ಅನ್ನಿಸ್ತು. ಏನಪ್ಪಾ, ಯಾರೂ ಊಟ ಶುರು ಮಾಡಿಲ್ಲ ಎಂದು ಕೇಳುತ್ತಲೇ ಅವನು ಮುಖ್ಯ ಕುರ್ಚಿಯಲ್ಲಿ ಕುಳಿತನು. ಭೂಮಿ ಆಘಾತದಿಂದ ಸ್ತಬ್ಧಳಾಗಿ ಅಡುಗೆ ಮನೆಯ ಮೂಲೆಯಲ್ಲೇ ಹಿಂಜರಿದು ನಿಂತಿದ್ದಳು. ಸರ್ವ ಆದಿತ್ಯನ ಕೈಯನ್ನು ಮತ್ತು ಎದುರಿಗಿದ್ದ ಟೇಬಲ್ ಮೇಲಿನ ಸ್ಪೂನ್ ಅನ್ನು ತೀಕ್ಷ್ಣವಾಗಿ ನೋಡಿದನು. ಆದಿ, ಏನದು ಕೈಯಲ್ಲಿ ಬ್ಯಾಂಡೇಜ್ ಎಂದನು. ಅಣ್ಣ, ಹೊಸ ಮಷೀನ್ ಚೆಕ್ ಮಾಡುವಾಗ ಆಕಸ್ಮಿಕವಾಗಿ ಕೈಗೆ ಪೆಟ್ಟಾಯ್ತು ಎಂದನು ಸ್ವಲ್ಪ ಹಿಂಜರಿಕೆಯಿಂದ. ಆಕಸ್ಮಿಕವಾಗಿ ಅನ್ನೋ ಪದಾನೇ ಜೀವಕ್ಕೂ ವಸ್ತುಗಳಿಗೂ ಹೆಚ್ಚು ನಷ್ಟವನ್ನು ಉಂಟು ಮಾಡುತ್ತದೆ. ಅಜಾಗರೂಕತೆ ಒಬ್ಬ ಮನುಷ್ಯನ ಬೆಲೆ ಬಾಳುವ ಜೀವವನ್ನೇ ತೆಗೆಯಬಹುದು. ಯಾವಾಗಲೂ ಜಾಗರೂಕತೆಯಿಂದ ಇರುತ್ತಿದ್ದವನು ಗಮನ ಚೆದುರುತ್ತಿದೆ ಅಂದರೆ ಮನಸ್ಸಿನಲ್ಲಿ ಬೇಡದ ಏನೋ ಹೊರೆಯಿದೆ ಅಂತ ಅರ್ಥ ಎಂದು ಸರ್ವ ಹೇಳಿದನು. ಅನ್ನಪೂರ್ಣಿ, ಸರ್ವ ಪಾಪ, ಅವನಿಗೆ ಪೆಟ್ಟಾಗಿದೆ, ನೀನು ಬೈದರೆ ಅವನು ಬೇಸರ ಪಟ್ಕೊಳ್ತಾನೆ ಎಂದಾಗ, ಅಮ್ಮ, ಬೇಸರ ಪಟ್ಕೊಳ್ತಾನೆ ಅಂತ ಅವನು ಮಾಡಿದ ತಪ್ಪನ್ನು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ. ಇವತ್ತು ಅಜಾಗರೂಕತೆಯಿಂದ ಕೈಗೆ ಸಣ್ಣದಾಗಿ ಪೆಟ್ಟಾಗಿದೆ. ನಾಳೆ ಇದೇ ತಪ್ಪು ಮುಂದುವರೆದರೆ ಕೈಯೇ ಹೋಗುವ ಅಪಾಯವಿದೆ. ಮಷೀನ್ಗೆ ಗೊತ್ತಿಲ್ಲ ಇವನು ಮಾಲೀಕ ಅಂತ ಎಂದವನು, ಸರಿ, ಊಟ ಮಾಡು ಎಂದನು. ಸರ್ವನಿಗೂ ಒಂದು ಬಾಳೆ ಎಲೆ ಹಾಕಿ ಊಟ ಬಡಿಸಿದಳು ಭೂಮಿಕಾ. ಅವನ ಬಳಿ ಹೋಗುವಾಗ ಅವಳು ನಡುಗುತ್ತಿರುವುದನ್ನು ಅವನೂ ಗಮನಿಸಿದ. ಆದರೆ ಏನೂ ಮಾತನಾಡದೆ ಶಾಂತವಾಗಿ ಊಟ ಮಾಡಲು ಶುರು ಮಾಡಿದ. ಆದಿ ಬಾಳೆ ಎಲೆಯಲ್ಲಿದ್ದ ಊಟವನ್ನು ನೋಡಿದ. ಮನಸ್ಸಿನೊಳಗೆ ಒಂದು ಹಿತವಾದ ಭಾವನೆ ಮೂಡಿತು. ಕೈ ಸರಿಯಾಗಿದ್ದರೆ ತನ್ನ ಕೈಯಿದ್ದ ಊಟ ಮಾಡುವ ಆ ರುಚಿಯೇ ಬೇರೆ. ಬೇರೆ ದಾರಿ ಇಲ್ಲದೆ ಅವನು ಸ್ಪೂನ್ನಲ್ಲಿ ತಿನ್ನಲು ಶುರು ಮಾಡಿದನು. ಎಡಗೈಯಲ್ಲಿ ಸ್ಪೂನ್ನಿಂದ ತಿನ್ನುವುದರಿಂದ ಅವನಿಗೆ ಸರಿಯಾಗಿ ಊಟ ಮಾಡಲು ಕಷ್ಟವಾಯಿತು. ಅವನು ಕಷ್ಟಪಡುವುದನ್ನು ನೋಡಿದ ಭೂಮಿಗೆ ಮನಸ್ಸು ಕೇಳಲಿಲ್ಲ. ಕೆಲಸದವಳು ಎಂಬ ಹಕ್ಕಿನಿಂದ, ಅದೂ ಸರ್ವನ ಮುಂದೆ, ಅವಳಿಂದ ಏನೂ ಹೇಳಲು ಸಾಧ್ಯವಿರಲಿಲ್ಲ. ಅದೇ ವೇಳೆಯಲ್ಲಿ ಅದನ್ನು ಗಮನಿಸಿದ ಸರ್ವ, ಸ್ಪೂನ್ನಲ್ಲಿ ತಿನ್ನೋಕೆ ಕಷ್ಟ ಆದ್ರೆ ಆ ಕೈಯಲ್ಲೇ ತಿನ್ಬೇಕಲ್ವಾ ಎಂದು ಸ್ವಲ್ಪ ಅಧಿಕಾರಯುತವಾಗಿ ಹೇಳಿದನು. ಎಡಗೈಯಲ್ಲಿ ಹೇಗಣ್ಣ ಎಂದು ಆದಿತ್ಯ ಅಸಹಾಯಕತೆಯಿಂದ ಕೇಳಿದನು. ಯಾಕೆ, ಒಂದು ಕೈ ಇಲ್ಲದವರು ಊಟ ಮಾಡಲ್ವಾ ಎಂದನು. ಅಣ್ಣ, ಒಂದು ಕೈ ಇರೋರು ಹಾಗೆ ತಿನ್ನಬಹುದು. ಆದ್ರೆ ಆದಿಗೂ ನನಗೂ ಸೇರಿ ಒಟ್ಟು 4 ಕೈ ಇದೆಯಲ್ಲ, ಅವನು ಯಾಕೆ ಹಾಗೆ ತಿನ್ಬೇಕು ಎಂದು ತಮಾಷೆ ಮಾಡುವಂತೆ ಸರ್ವನಿಗೆ ಉತ್ತರಿಸಿ ಈಗ ಆದಿತ್ಯನಿಗೆ ತುತ್ತು ಕೊಡಲು ಶುರು ಮಾಡಿದನು ಅರ್ಜುನ್. ಕಣ್ಣಲ್ಲಿ ನೀರು ತುಂಬಿಕೊಂಡು ಅರ್ಜುನ್ ತಿನ್ನಿಸ್ತಾ ಇರೋದನ್ನ ತಿಂದನು ಆದಿತ್ಯ. ಸರ್ವ ಇರುವುದರಿಂದ ಭೂಮಿ ತಲೆ ಎತ್ತಿಯೂ ನೋಡಲಿಲ್ಲ. ಹಾಗೆಯೇ ಆದಿತ್ಯ ಮತ್ತು ಅರ್ಜುನ್ ಇಬ್ಬರು ಮನೆಯಲ್ಲಿ ಸಾಮಾನ್ಯವಾಗಿರುವಂತೆ ಅದೇ ಉತ್ಸಾಹದಿಂದ ಸಹಜವಾಗಿ ಮಾತನಾಡಿ ನಗುತ್ತಾ ಊಟ ಮಾಡಿದರು. ಅದೇ ರೀತಿ ಅನ್ನಪೂರ್ಣಿ ಅಮ್ಮನು ಊಟ ಮಾಡಲು ಶುರು ಮಾಡಿದರು. ಎಲ್ಲರೂ ಊಟ ಮುಗಿಸಿದಾಗ ಎಲ್ಲರಿಗೂ ಬಿಸಿಯಾಗಿ ಬೇಳೆ ಪಾಯಸ ತಂದುಕೊಟ್ಟಳು ಭೂಮಿ. ಸರ್ವನಿಗೆ ಇದೆಲ್ಲ ಹೊಸದೇ. ಮಧ್ಯಾಹ್ನ ಮಾಂಸಾಹಾರಿ ಊಟವನ್ನು ವಿಧವಾಗಿ ತಿನ್ನುವವನು ಇಂದು ದೂರು ಹೇಳದೆ ಸಸ್ಯಾಹಾರಿ ಊಟ ತಿಂದದ್ದೇ ದೊಡ್ಡ ವಿಷಯ ಎಂದು ಅನ್ನಪೂರ್ಣಿ ಯೋಚಿಸಿಕೊಂಡರು. ಎಲ್ಲರೂ ಆ ಪಾಯಸ ಕುಡಿಯುವಾಗ ಆ ರುಚಿ ತುಂಬಾ ದಿನಗಳ ನಂತರ ಸಿಕ್ಕಿತು. ಅನ್ನಪೂರ್ಣಿ ಅಮ್ಮ ಚೆನ್ನಾಗಿದ್ದಾಗ ಇದೇ ರೀತಿ ಮಾಡಿಕೊಡುತ್ತಿದ್ದರು. ತಮ್ಮ ತಾಯಿಯ ಕೈ ರುಚಿಯನ್ನು ಭೂಮಿಯ ಕೈಯಲ್ಲಿ ಮೂವರು ಅನುಭವಿಸಿದರು. ಅದಾದ ನಂತರ ಮೂವರು ತಮ್ಮ ತಮ್ಮ ಕಚೇರಿಗೆ ಹೊರಟರು. ಅದೇ ವೇಳೆಯಲ್ಲಿ ಚೆನ್ನೈನ ಒಂದು ಅಳತೆಯ 2 ಬೆಡ್ರೂಮ್ ಹಾಲ್ ಮತ್ತು ಅಡುಗೆ ಮನೆ ಇರುವ ಒಂದು ಆಯತಾಕಾರದ ಟಾರ್ಚ್ ಮನೆಯಲ್ಲಿ ಫೋನ್ ರಿಂಗ್ ಆಯಿತು. ಆತುರದಿಂದ ಗ್ರೈಂಡರ್ನಲ್ಲಿ ಹಿಟ್ಟು ರುಬ್ಬುತ್ತಿದ್ದವರು ಅವಸರವಾಗಿ ಬಂದು ಫೋನ್ ರಿಸೀವ್ ಮಾಡಿದರು ಹಂಸವೇಣಿ. ಹಲೋ, ನಾವು ಅಗ್ನಿ ಕಾರ್ಪ್ ಕಂಪನಿಯಿಂದ ಕಾಲ್ ಮಾಡಿದ್ದೇವೆ. ಮಿಸ್ ಸಹನಾ ಇದ್ದಾರಾ
ಎಂದು ಕೇಳಿದರು. ಇರಿ ಮ್ಯಾಮ್, ಒಂದು ನಿಮಿಷ ಅವಳಿಗೆ ಫೋನ್ ಕೊಡ್ತೀನಿ ಎಂದು ಒಂದು ಕೋಣೆಯ ಬಾಗಿಲು ತಟ್ಟಿದರು. ಕೋಣೆಯ ಒಳಗಿನಿಂದ ಬಂದು ಬಾಗಿಲು ತೆಗೆದಳು ಸಹನಾ. ಅಗ್ನಿ ಕಾರ್ಪ್ ಅಂತ ಏನೋ ಕಂಪನಿಯಿಂದ ಕಾಲ್ ಮಾಡಿದ್ದಾರೆ ಎಂದು ಫೋನ್ ಕೊಟ್ಟರು. ಅವಳು ಫೋನ್ ಇಸ್ಕೊಂಡು ಹಲೋ, ಯಾರು ಎಂದು ಕೇಳಿದಳು. ನಾವು ಅಗ್ನಿಕಾರ್ಪ್ ಕಂಪನಿಯಿಂದ ಕಾಲ್ ಮಾಡಿದ್ದೇವೆ. ಈಗಾಗಲೇ ನೀವು ಕೆಲಸಕ್ಕೆ ಅಪ್ಲಿಕೇಶನ್ ಕೊಟ್ಟಿದ್ದೀರಿ. ಈಗ ವೇಕೆನ್ಸಿ ಇದೆ. ನಾಳೆ 10 ಗಂಟೆಗೆ ಮೊದಲ ಹಂತದ ಇಂಟರ್ವ್ಯೂ ಇದೆ. ಹಾಗಾಗಿ ಶಾರ್ಪ್ ಆಗಿ ಬನ್ನಿ ಎಂದು ಹೇಳಿ ಒಬ್ಬ ಮಹಿಳೆ ಫೋನ್ ಇಟ್ಟರು. ಸಹನಾಳ ಮುಖ ಹೊಳೆಯಿತು. ಅಮ್ಮ, ಎಷ್ಟು ದೊಡ್ಡ ಕಂಪನಿ ಗೊತ್ತಾ? ಇಂಟರ್ವ್ಯೂಗೆ ಕರೆದಿದ್ದಾರೆ. ಅಲ್ಲಿ ಕೆಲಸ ಸಿಕ್ಕರೆ ಸಾಕು, ನಮ್ಮ ಜೀವನವೇ ಬದಲಾಗೋಗುತ್ತದೆ ಎಂದು ಸಂತೋಷದಿಂದ ತಾಯಿಯನ್ನು ಅಪ್ಪಿಕೊಂಡಳು ಸಹನಾ. ಅಂದು ಸಂಜೆ ಎಂದಿನಂತೆ ಎಲ್ಲರೂ ಕೆಲಸ ಮುಗಿಸಿ ಮನೆಗೆ ಮರಳಿದ್ದರು. ಬೆಳಿಗ್ಗೆ ಆದಿತ್ಯನ ಮುಖದಲ್ಲಿದ್ದ ಬೇಸರ ಹೀಗಿರಲಿಲ್ಲ. ಬದಲಾಗಿ ಬರುವಾಗ ಎಂದಿನಂತೆ ಅರ್ಜುನ್ ಮತ್ತು ಆದಿತ್ಯ ಇಬ್ಬರು ಮಾತನಾಡುತ್ತಲೇ ಮನೆಗೆ ಬಂದರು. ಅವರನ್ನು ನೋಡಿ ಅನ್ನಪೂರ್ಣಿಯವರಿಗೆ ಮನಸ್ಸಿಗೆ ನೆಮ್ಮದಿಯಾಯಿತು. ಭೂಮಿ ಅವರ ಕಾರಿನ ಶಬ್ದ ಕೇಳಿದ ತಕ್ಷಣ ಟೀ ಮಾಡುವ ಕೆಲಸದಲ್ಲಿ ತೊಡಗಿಕೊಂಡಳು. ಸ್ವಲ್ಪ ಸಮಯದಲ್ಲೇ ಸರ್ವನ ಕಾರಿನ ಶಬ್ದವೂ ಕೇಳಿಸಿತು. ಅವನ ಕಾರು ಬಂದು ನಿಂತ ತಕ್ಷಣ ಸರ್ವ ಕೆಳಗಿಳಿದ. ಡ್ರೈವರ್ ಅವನನ್ನು ಹಿಂಜರಿಕೆಯಿಂದ ನೋಡುತ್ತಾ ನಿಂತರು. 2 ಹೆಜ್ಜೆ ಇಟ್ಟು ಹಿಂತಿರುಗಿ ನೋಡಿದವನು, ನಿನಗೆ 2 ದಿನ ರಜೆ, ಅದಕ್ಕಿಂತ ಹೆಚ್ಚಾಗಿ 1 ದಿನವೂ ಕೊಡಲು ಸಾಧ್ಯವಿಲ್ಲ ಎಂದು ಹೇಳಿ ನಡೆಯಲು ತೊಡಗಿದಾಗ, ಸರ್, ಮಗಳ ಮದುವೆ ಎಂದು ಹಿಂಜರಿದರು ಡ್ರೈವರ್. ನಿನ್ನ ಮಗಳ ಮದುವೆ ಒಂದೇ ದಿನ ತಾನೇ? ಆ 1 ದಿನಕ್ಕೆ 2 ದಿನ ರಜೆ ನಿನಗೆ ಸಾಲದೆ? ನೀನು 1 ವಾರ ರಜೆ ತೆಗೆದುಕೊಂಡರೆ ನನಗೆ ಯಾರು ಡ್ರೈವ್ ಮಾಡುವುದು ಎಂದು ಕೇಳಿದಾಗ, ಇಲ್ಲ ಸರ್, ಅದು ಬಂದು ಎಂದು ಹಿಂಜರಿದವರನ್ನು ನೋಡಿ, ನಿನಗೆ 2 ದಿನ ರಜೆ, ಸಮ್ಮತಿ ಇದ್ದರೆ ರಜೆ ತೆಗೆದುಕೋ, ಇಲ್ಲದಿದ್ದರೆ ಕೆಲಸದಿಂದ ತೆಗೆದು ಹಾಕುತ್ತೇನೆ, ನನಗೆ ಕೆಲಸವೇ ಮುಖ್ಯ ಎಂದಾಗ, ಸಾರಿ ಸರ್, ನಾನು 2 ದಿನವೇ ರಜೆ ತೆಗೆದುಕೊಳ್ಳುತ್ತೇನೆ ಎಂದು ಹೇಳಿ ಅಲ್ಲಿ ನಿಲ್ಲಿಸಿದ್ದ ತಮ್ಮ ಟಿವಿಎಸ್ ಗಾಡಿ ತೆಗೆದುಕೊಂಡು ಹೊರಟರು. ಸರ್ವ ಒಳಗೆ ಹೋದ ತಕ್ಷಣ ಅವನ ನೋಟ ಹಾಲಿನತ್ತ ತಿರುಗಿತು. ಆದಿತ್ಯ, ಅರ್ಜುನ್ ಇಬ್ಬರು ಅಲ್ಲಿರಲಿಲ್ಲ, ತಮ್ಮ ಕೋಣೆಗೆ ಹೋಗಿದ್ದರು. ಭೂಮಿ ಟೀ ಟ್ರೈ ತೆಗೆದುಕೊಂಡು ಬಂದಳು. ಅವಳನ್ನು ನೋಡಿದ ಸರ್ವ, ಇಲ್ಲಿ ಯಾರೂ ಇಲ್ಲವಲ್ಲ, ಯಾರಿಗೆ ಟೀ ತರ್ತಾ ಇದೀಯಾ ಎಂದು ಅಧಿಕಾರಯುತ ಧ್ವನಿಯಲ್ಲಿ ಕೇಳಿದ. ಇಲ್ಲ ಸರ್, ಕಾರಿನ ಶಬ್ದ ಕೇಳಿಸಿತು, ನೀವೆಲ್ಲರೂ ಬಂದಿರೆಂದು ಟೀ ತಂದೆ ಎಂದಾಗ, ಟೀ ಕೇಳಿದರೆ ಮಾತ್ರ ತರಬೇಕು, ನಿನ್ನಿಷ್ಟ ಬಂದಂತೆ ತರಬಾರದು, ಅರ್ಥವಾಯಿತೆ ಎಂದು ಕಿರುಚಿ ಮೆಟ್ಟಿಲೇರಿ ತನ್ನ ಕೋಣೆಗೆ ಹೋದ. ಭೂಮಿಗೆ ಒಂದು ತರಹ ಮುಜುಗರ ಮತ್ತು ಬೇಸರವಾಯಿತು. ಸುಸ್ತಾಗಿ ಬರುತ್ತಾರೆ, ಅವರಿಗೆ ಗಟ್ಟಿಯಾದ ಏಲಕ್ಕಿ ಟೀ ಕೊಡೋಣ ಎಂದು ತಯಾರಿಸಿದ್ದರೆ ಅವನು ಹೀಗೆ ಮಾತನಾಡಿ ಹೋದದ್ದು ಅವಳಿಗೆ ಬೇಸರ ತಂದಿತು. ಅಷ್ಟರಲ್ಲೇ ರಾಮಚಂದ್ರ ಬಂದರು. ಸೂಪರ್ ಅಮ್ಮ, ಬರುವಾಗಲೇ ಟೀಯೊಂದಿಗೆ ಸ್ವಾಗತಿಸುತ್ತಾ ಇದೀಯಾ ಎಂದು ಮುಖ ಹರಳಿಸಿ ಒಂದು ಲೋಟ ಟೀ ತೆಗೆದುಕೊಂಡರು. ಮಗಳೇ, ಇಲ್ಲಿ ತೆಗೆದುಕೊಂಡು ಬಾ, ಅವನ ಮಾತನ್ನು ಬಿಡು ಎಂದು ಅನ್ನಪೂರ್ಣಿ ಹೇಳಿದಾಗ ಅವಳ ಬಳಿ ಹೋದಳು. ಅವರು ಒಂದು ಕಪ್ ಟೀ ತೆಗೆದುಕೊಂಡರು. ಇನ್ನು 3 ಲೋಟ ಇತ್ತು. ಅದಿತಿಯ ಕಾರು ಬಂದಿತು. ಒಳಗೆ ಬಂದ ತಕ್ಷಣ, ವಾವ್, ಟೀ ಸುವಾಸನೆ ಗೇಟ್ವರೆಗೂ ಬಡಿಯುತ್ತಿದೆ, ಥ್ಯಾಂಕ್ಸ್ ಭೂಮಿ ಎಂದು ಉತ್ಸಾಹದಿಂದ ಹೇಳುತ್ತಾ ಒಂದು ಟೀ ಕಪ್ ತೆಗೆದುಕೊಂಡಳು. ಇನ್ನು 2 ಕಪ್ ಹೊಡೆದಿತ್ತು. ಅಮ್ಮ, ಈ ಟೀ ಎನ್ನುವಷ್ಟರಲ್ಲಿ ಮೇಲಿಂದ ಸೀಟಿ ಹೊಡೆಯುತ್ತಾ ಇಬ್ಬರೂ ಕೆಳಗೆ ಇಳಿದು ಬರುತ್ತಿದ್ದರು. ಇಬ್ಬರು ಕಪ್ಪು ಬಣ್ಣದ ಟೀ ಶರ್ಟ್, ಕಪ್ಪು ಬಣ್ಣದ ಪ್ಯಾಂಟ್ ಧರಿಸಿ ಒಂದೇ ರೀತಿ ಕೆಳಗೆ ಬರಲು ಭೂಮಿ ಇಬ್ಬರನ್ನೂ ನೋಡಿದಳು. ಗುಡ್ ಈವ್ನಿಂಗ್ ಭೂಮಿ ಎಂದು ಹೇಳುತ್ತಾ ಅರ್ಜುನ್ ಒಂದು ಲೋಟ ತೆಗೆದುಕೊಂಡ. ಟೀ ಸುವಾಸನೆ ಸೂಪರ್ ಆಗಿದೆ, ಫ್ರೆಶ್ ಆಗಲು ರೂಮ್ಗೆ ಹೋಗಿದ್ದೆವು ಎಂದು ಹೇಳುತ್ತಾ ಆದಿತ್ಯ ಒಂದು ಲೋಟ ತೆಗೆದುಕೊಂಡ. ನಿನಗೆ ಎಲ್ಲಿ ಭೂಮಿ ಟೀ ಎಂದು ಆದಿ ಕೇಳಲು, ನನಗೆ ಅಡುಗೆ ಮನೆಯಲ್ಲಿದೆ ಸರ್, ನಾನು ಅಲ್ಲೇ ಹೋಗಿ ಕುಡಿಯುತ್ತೇನೆ ಎಂದಳು. ಸರ್ವ ಫ್ರೆಶ್ ಆಗಿ ಮೇಲಿಂದ ಕೆಳಗೆ ಬಂದ. ಎಲ್ಲರೂ ಟೀ ಕುಡಿಯುತ್ತಾ ಮಾತನಾಡುತ್ತಿರುವುದನ್ನು ನೋಡಿದವನು, ಭೂಮಿ, ನನಗೆ ಕಾಫಿ ತೆಗೆದುಕೊಂಡು ಬಾ ಎಂದು ಅವನು ಕೇಳಲು, ಇಗೋ ತರುತ್ತೇನೆ ಯಜಮಾನ್ರೇ ಎಂದು 2 ಹೆಜ್ಜೆ ಇಟ್ಟಳು ಭೂಮಿ. 2 ಚಟಾಕಿ ಹೊಡೆದು ಅವಳನ್ನು ನಿಲ್ಲಿಸಿದ. ಅವಳು ತಿರುಗಿ ನೋಡಲು ಎಲ್ಲರೂ
ಇವನೇನು ಹೇಳಲಿದ್ದಾನೋ ಎಂದು ನೋಡಿದರು. ನನ್ನನ್ನು ನೋಡಿದರೆ ಏನು ತುಂಬಾ ವಯಸ್ಸಾದವನಂತೆ ಕಾಣುತ್ತಿದ್ದೇನಾ? ಯಜಮಾನರೇ ಎಂದು ಕರೆಯುತ್ತಾ ಇದೀಯಾ ಎಂದು ಸರ್ವ ಕೇಳಲು ಟೀ ಕುಡಿಯುತ್ತಿದ್ದ ಆದಿತ್ಯನಿಗೆ ಗಂಟಲಿಗೆ ತಗುಲಿತು. ವೇಗವಾಗಿ ಅರ್ಜುನ್ ಅವನ ತಲೆಗೆ ತಟ್ಟಿದ. ಆದಿ ನಗುವನ್ನು ತಡೆದುಕೊಳ್ಳಲಾಗದೆ ಕೆಳಗಿನ ತುಟಿಯನ್ನು ಕಚ್ಚಿ ಸರಿದೂಗಿಸಿಕೊಳ್ಳುತ್ತಾ ಅಣ್ಣನನ್ನು ನೋಡಲು ಏನೋ ಎಂದು ಅವನನ್ನು ನೋಡಿ ಸರ್ವ ಹುಬ್ಬೇರಿಸಿದ. ಏನೂ ಇಲ್ಲ ಅಣ್ಣ, ಗಂಟಲಿಗೆ ತಗುಲಿತು ಅಷ್ಟೆ ಎಂದು ಹೇಳಿ ಟೀ ಲೋಟವನ್ನು ಟೇಪಾಯ್ ಮೇಲೆ ಇಟ್ಟು ತನ್ನ ಕರ್ಚೀಫ್ನಿಂದ ಬಾಯಿಯನ್ನು ಒರೆಸಿಕೊಂಡ. ಅದಕ್ಕಲ್ಲ ಯಜಮಾನರೇ, ನೀವೆಲ್ಲ ಯಜಮಾನರು ಹೇಗೆ ಕರೆಯುವುದು? ನಮ್ಮೂರಿನಲ್ಲಿ ಹಾಗೆಯೇ ಕರೆಯುತ್ತೇವೆ ಎಂದಾಗ, ಇದೇನು ಹಳ್ಳಿಯಲ್ಲ, ಸಿಟಿ. ನಾನೇನು ವೀಳ್ಯದೆಲೆ ಜಿಗಿಯುತ್ತಾ ಇಲ್ಲಿ ಪಂಚಾಯಿತಿ ಮಾಡುತ್ತಾ ಕುಳಿತಿಲ್ಲ. ಕೋಟ್ ಸೂಟ್ ಹಾಕುವ ಬಿಸ್ನೆಸ್ ಮ್ಯಾನ್. ಡೀಸೆಂಟ್ ಆಗಿ ಸರ್ ಎಂದು ಕರೆ, ಅರ್ಥವಾಯಿತೆ ಎಂದು ಗಟ್ಟಿಯಾಗಿ ಹೇಳಿದ. ಸರಿ ಸರ್, ಆದರೆ ನಿಮ್ಮನ್ನು ಸರ್ ಎಂದು ಕರೆದರೆ ನಮ್ಮ ಮೇಷ್ಟ್ರನ್ನು ಕರೆದಂತೆ ಇದೆ ಎಂದು ತಟ್ಟನೆ ಅವಳು ತನ್ನನ್ನು ತಾನು ಮರೆತು ಹೇಳಿಬಿಡಲು ಅರ್ಜುನ್ಗೆ ಈಗ ಗಂಟಲಿಗೆ ತಗುಲಿತು. ಅವನನ್ನು ರೇಗಿಸಿ ನೋಡಿದ ಸರ್ವ ಸುಮ್ಮನೆ ಲೋಟವನ್ನು ಕೆಳಗಿಟ್ಟು ತನ್ನ ಕರ್ಚೀಫ್ನಿಂದ ಬಾಯಿ ಒರೆಸಿಕೊಳ್ಳಲು ಆದಿ ಅವನ ತಲೆಗೆ ತಟ್ಟಿ ನನಗೂ ಹೀಗೆಯೇ ಆಯಿತು ಎಂದು ಕೊಣಗಿದ. ಇಬ್ಬರೂ ನಗುತ್ತಾ ಸುಮ್ಮನಾದರು. ಲೇ ಸರ್ವ, ಆ ಹುಡುಗಿಯನ್ನು ಯಾಕೆ ಹೀಗೆ ಕಾಡ್ತಾ ಇದೀಯಾ ಎಂದು ಅನ್ನಪೂರ್ಣಿ ಅಮ್ಮ ಕೇಳಲು, ಅಮ್ಮ, ನಾನು ತಪ್ಪಾಗಿ ಏನು ಹೇಳಲಿಲ್ಲವಲ್ಲ. ಯಜಮಾನರೇ ಯಜಮಾನರೇ ಎಂದರೆ ನನಗೆ ವಯಸ್ಸಾದ ಅನುಭವವಾಗುತ್ತದೆ. ಸರ್ ಎಂದು ಕರೆಯಲು ಏನಂತೆ? ಸರ್ ಎಂದು ಕರೆಯಲು ಹೇಳಿದರೆ ಮೇಷ್ಟ್ರು ನೆನಪಾಗುತ್ತಾರಾ? ಓಕೆ, ತೊಂದರೆ ಇಲ್ಲ. ನಮ್ಮನ್ನು ಮೇಷ್ಟ್ರು ಎಂದೇ ಭಾವಿಸಿಕೊ, ಅದುವೇ ನಿನಗೆ ಒಳ್ಳೆಯದು. ಮೊದಲು ಹೋಗಿ ಕಾಫಿ ತೆಗೆದುಕೊಂಡು ಬಾ, ಆಮೇಲೆ 2 ಸ್ಪೂನ್ ಮಾತ್ರ ಸಕ್ಕರೆ ಹಾಕು, ಅರ್ಥವಾಯಿತೆ? ಚೆನ್ನಾಗಿ ಸ್ಟ್ರಾಂಗ್ ಆಗಿರಬೇಕು ಎಂದು ಷರತ್ತು ವಿಧಿಸಲು ಗಡಿಬಿಡಿಯಿಂದ ಅಡುಗೆ ಮನೆಗೆ ಓಡಿದಳು. ಆದಿ, ನಿನ್ನ ಕೈ ಹೇಗಿದೆ ಎಂದು ಸರ್ವ ಕೇಳಲು ಆವಾಗಲೇ ರಾಮಚಂದ್ರ ಅವನ ಕೈಯನ್ನು ಗಮನಿಸಿದರು. ಕೈಯಲ್ಲಿ ಪಟ್ಟಿಯ ಮೇಲಿಂದ ನೆವಿ ಬ್ಲೂ ಕರ್ಚೀಫ್ ಸುತ್ತಿಕೊಂಡಿದ್ದ. ಲೇ, ಏನೋ ಕೈಯಲ್ಲಿ ಎಂದರು ಆತಂಕದಿಂದ. ಏನೂ ಇಲ್ಲ ಅಪ್ಪ, ಸಣ್ಣ ಗಾಯವಷ್ಟೇ, ನೀವು ಹೆದರಬೇಡಿ ಎಂದು ಸುಧಾರಿಸಿಕೊಂಡ. ಅಣ್ಣ, ನೀನೇನು ಹೊಸ್ದಾಗಿ ಗಾಯ ಮಾಡ್ಕೊಂಡಿದೀಯಾ ಎಂದು ಅದಿತಿ ಕೇಳಲು, ಅದೆಲ್ಲ ಈಗ ಹಳೆಯ ಗಾಯವಾಗಿ ಹೋಯಿತು ಎಂದು ವ್ಯಂಗ್ಯವಾಗಿ ಹೇಳಿದ ಅರ್ಜುನ್. ಅದೆಲ್ಲ ಏನೂ ಇಲ್ಲಮ್ಮ, ಸಣ್ಣದು ಅಷ್ಟೆ ಎಂದು ತಂಗಿಗೆ ಹೇಳಿದ ಆದಿ. ನಂತರ ಇವರಿಬ್ಬರು ತಮ್ಮ ಕೆಲಸ ನೋಡಿಕೊಳ್ಳಲು ತಮ್ಮ ಕೋಣೆಗೆ ಹೊರಟು ಹೋದರು. ಸರ್ವ ಕಾಫಿ ಬಂದ ನಂತರ ಅದನ್ನು ಕುಡಿದು ತನ್ನ ಕೋಣೆಗೆ ಹೊರಟು ಹೋದ. ಫೋನ್ ಬರಲು ಅರ್ಜುನ್ ಬಾಲ್ಕನಿಯಲ್ಲಿ ನಿಂತು ಮಾತನಾಡುತ್ತಾ ಗಾರ್ಡನ್ ನೋಡಿದ. ಅಲ್ಲಿ ಭೂಮಿ ಮಣ್ಣನ್ನು ಸಮತಟ್ಟು ಮಾಡುತ್ತಿದ್ದಳು. ಅದನ್ನು ನೋಡಿದವನು ಫೋನ್ ಕಟ್ ಮಾಡಿ, ಆದಿ, ಇಲ್ಲಿ ಬಾ ಎಂದಾಗ, ಏನೋ ಕೆಲಸ ಮಾಡುತ್ತಿದ್ದೇನೆ ಎಂದ. ಲೇ, ಅದನ್ನು ಮೊದಲು ನಿಲ್ಲಿಸಿ ಇಲ್ಲಿ ಬಾ ಎಂದ. ಆದಿತ್ಯ ಅವನ ಬಳಿಗೆ ಹೋದ. ಅಲ್ಲಿ ನೋಡು, ಆ ಹುಡುಗಿ ಏನು ಮಾಡುತ್ತಿದ್ದಾಳೆ ಅಂದಾಗ, ಗೊತ್ತಿಲ್ವಲ್ಲ, ಏನೆಂದು ಹೋಗಿ ನೋಡೋಣವೇ ಎಂದು ಆದಿತ್ಯ ಕೇಳಲು, ಸರಿ ಬಾ ಹೋಗೋಣ ಎಂದರು. ಇಬ್ಬರು ಕೆಳಗೆ ಹೋದರು. ಅವಳು 16 ಅಡಿ ಉದ್ದ 20 ಅಡಿ ಅಗಲದ ಮಣ್ಣನ್ನು ಅಗೆದು ಸಮತಟ್ಟು ಮಾಡಿ ಅದನ್ನು 3ಆಗಿ ವಿಂಗಡಿಸಿ ಒಂದು ಭಾಗದಲ್ಲಿ ಮಾರ್ಕೆಟ್ನಿಂದ ತಂದಿದ್ದ ಪುದೀನಾದ ಬೇರುಗಳನ್ನು ಕತ್ತರಿಸಿ ನೆಡುತ್ತಿದ್ದಳು. ಇಬ್ಬರು ದೂರದಲ್ಲೇ ನಿಂತು ನೋಡುತ್ತಿದ್ದರು. ಏನೋ ಮಾಡುತ್ತಿದ್ದಾಳೆ ಈ ಹುಡುಗಿ, ಬಹುಶಃ ಹಳ್ಳಿಯಲ್ಲಿ ವ್ಯವಸಾಯ ಮಾಡಿದ ಅಭ್ಯಾಸದಲ್ಲೇ ಇಲ್ಲೂ ಶುರು ಮಾಡಿಬಿಟ್ಟಾಳೋ ಎಂದು ಅರ್ಜುನ್ ಕೇಳಲು, ಏಯ್ ಸುಮ್ಮನಿರು ಎಂದು ಆದಿ ಹೇಳಿ ನೋಡುತ್ತಿದ್ದ. ಅದೇ ಸಮಯದಲ್ಲಿ ಸರ್ವ ತನ್ನ ಬಾಲ್ಕನಿಯಿಂದ ಅವಳನ್ನು ನೋಡಿದ. ಆದರೆ ಮರದ ಬದಿಯಲ್ಲಿದ್ದ ಆದಿತ್ಯ ಅರ್ಜುನ್ ಇಬ್ಬರನ್ನೂ ಅವನು ನೋಡಲಿಲ್ಲ. ಅವನು ಸಹ ಅವಳು ಏನು ಮಾಡುತ್ತಿದ್ದಾಳೆಂದು ತಿಳಿದುಕೊಳ್ಳಲು ಅವಸರದಿಂದ ಕೆಳಗೆ ಬಂದ. ಇನ್ನೊಂದು ಕಡೆ ಕೊತ್ತಂಬರಿ ಬೀಜಗಳನ್ನು ಒಡೆದು ಬಿತ್ತುತ್ತಿದ್ದಳು. ಮುಂದಿನ ಜಾಗದಲ್ಲಿ ಸ್ವಲ್ಪ ದೊಡ್ಡ ಮಡಿ ಮಾಡಿ ಅದರಲ್ಲಿ ಮೆಂತೆಯನ್ನು ಬಿತ್ತಿದಳು. ನೀರು ಹಾಕುವ ಪಾತ್ರೆಯಿಂದ ನೀರು ತಂದು ಹೂವಿನಂತೆ ಚಿಮುಕಿಸಿ ಅವಳು ತಿರುಗಿದಾಗ ಆ ಮಣ್ಣಿನ ಸುವಾಸನೆಯನ್ನು ಆಸ್ವಾದಿಸದೆ ಆ ಜಾಗವನ್ನು ಬಿಟ್ಟು ಹೋಗಲು ಅವಳಿಗೆ ಮನಸ್ಸಾಗಲಿಲ್ಲ. ಆಳವಾಗಿ ಉಸಿರೆಳೆದು ಆ ಮಣ್ಣಿನ ವಾಸನೆಯನ್ನು ಆನಂದಿಸಿದಳು.
ತನ್ನ ಕೂದಲನ್ನು ಸರಿಪಡಿಸಿಕೊಂಡಾಗ ಹಣೆಗೆ ಮಣ್ಣು ಅಂಟಿಕೊಂಡಿತ್ತು. ಅದನ್ನು ಅವಳು ಗಮನಿಸಲಿಲ್ಲ. ಈ ಸುವಾಸನೆಯನ್ನು ಅವಳು ಆನಂದಿಸುತ್ತಿದ್ದಳು. ಮರದ ಹಿಂದಿನಿಂದ ಅರ್ಜುನ್ ಮತ್ತು ಆದಿತ್ಯ ಇಬ್ಬರೂ ಅವಳನ್ನೇ ನೋಡುತ್ತಿದ್ದರು. ತುಂಬಾ ವಿಭಿನ್ನವಾದ ಹುಡುಗಿಯಾಗಿದ್ದಾಳೋ ಎಂದು ಅರ್ಜುನ್ ಹೇಳಲು, ತುಂಬಾ ಒಳ್ಳೆಯ ಹುಡುಗಿ ಎಂದ ಆದಿತ್ಯ. ಬೆರಳು ಮೀಟುವ ಶಬ್ದ ಕೇಳಿದ ತಕ್ಷಣ ತನ್ನ ಪ್ರಜ್ಞೆಗೆ ಬಂದವಳು ದಿಗ್ಭ್ರಮೆಗೊಂಡು ತಿರುಗಿ ನೋಡಿದಾಗ ಅವಳನ್ನು ರೇಗಿಸಿ ನೋಡುತ್ತಾ ನಿಂತಿದ್ದ ಸರ್ವ. ಆದಿ ಮತ್ತು ಅರ್ಜುನ್ ಹೋಯಿತು. ಏನೋ ಮಾಡಲು ಹೊರಟಿದ್ದಾನೋ ಎಂದು ಅಡಗಿಕೊಳ್ಳಲು ಈಗ ಅವಳ ಬಳಿಗೆ ಬಂದವನು, ಏನ್ ಮಾಡ್ತಾ ಇದೀಯಾ? ನಿನ್ನ ಕೆಲಸ ಅಡುಗೆ ಮನೆಯಲ್ಲಷ್ಟೇ, ಇಲ್ಲಿ ಗಾರ್ಡನ್ನಲ್ಲಿ ಏನ್ ಮಾಡ್ತಾ ಇದೀಯಾ ಎಂದು ಅಧಿಕಾರದ ಧ್ವನಿಯಲ್ಲಿ ಕೇಳಲು, ಅದು ಬಂದು ಸರ್, ಪುದೀನ, ಕೊತ್ತಂಬರಿ, ಮೆಂತೆಯೆಲ್ಲ ನೆಟ್ಟರೆ ಬೇಗ ಬೆಳೆಯುತ್ತದೆ. ಮಾರ್ಕೆಟ್ನಲ್ಲಿ ಪುದೀನ ಕೊಳ್ಳುವುದಕ್ಕಿಂತ ನಮ್ಮ ಗಾರ್ಡನ್ನಲ್ಲೇ ಕುಯ್ದರೆ ತುಂಬಾ ಚೆನ್ನಾಗಿರುತ್ತದೆ. ಅದೇ ರೀತಿ ಕೊತ್ತಂಬರಿ ಸೊಪ್ಪು ಎಂದಾಗ, ಸರಿ, ಮೆಂತೆ ಯಾವುದಕ್ಕೆ ಎಂದು ಅವನು ಹುಬ್ಬೇರಿಸಿದ. ಸರ್, ಮೆಂತ್ಯ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಅದಕ್ಕೆ ಬಿತ್ತಿದೆ. ಪದೇ ಪದೇ ನಾವು ಮಾರ್ಕೆಟ್ಗೆ ಹೋಗಿ ತರಲು ಸಾಧ್ಯವಿಲ್ಲವಲ್ಲ. ಇಲ್ಲೇ ಇದ್ದರೆ ಮಧ್ಯಾಹ್ನದ ಪಲ್ಯಕ್ಕೆಲ್ಲ ಬಳಸಿಕೊಳ್ಳಬಹುದು. ಎಲ್ಲರಿಗೂ ಹೆಲ್ದಿಯಾಗಿರುತ್ತದೆ, ಅದಕ್ಕೆ ಎಂದು ಅವಳು ತಲೆ ತಗ್ಗಿಸಿ ವಿವರಣೆ ನೀಡಲು, ಏನೂ ಹೇಳದೆ ಮತ್ತೆ ಮನೆಗೆ ಹೊರಟು ಹೋದ ಸರ್ವ. ಹಬ್ಬ, ಏನೂ ಹೇಳಲಿಲ್ಲ ಎಂದು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಳು ಭೂಮಿ. ಆದಿತ್ಯ ಮತ್ತು ಅರ್ಜುನ್ ಇಬ್ಬರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟು, ಅಬ್ಬಾ, ಭೂಮಿ ಏನೂ ಹೇಳದೆ ಹೊರಟು ಹೋದ ಎಂದ ಅರ್ಜುನ್. ಲೇ, ಆ ಹುಡುಗಿ ಒಳ್ಳೆಯ ಕೆಲಸವನ್ನೇ ಮಾಡುತ್ತಿದ್ದಾಳು, ಅದಕ್ಕೆ ಅಣ್ಣ ಏನೂ ಹೇಳದೆ ಹೊರಟು ಹೋದ ಎಂದಾಗ, ಸರಿ, ನೀನು ಬಾ, ನಾವು ಹೊರಗೆ ಹೋಗಿ ಬರೋಣ ಎಂದ ಆದಿತ್ಯ. ಯಾಕೆ ಎಂದು ಅರ್ಜುನ್ ಕೇಳಲು, ನೀನು ಬಾ, ಹೇಳುತ್ತೇನೆ ಎಂದು ಕಾರು ತೆಗೆಯಲು ಈಗ ಅರ್ಜುನ್ ಹತ್ತಿಕೊಂಡ. ಗೇಟ್ ದಾಟಿ ಆದಿಯ ಕಾರು ಹೊರಗೆ ಹೋಗುವುದನ್ನು ಭೂಮಿ ನೋಡಿ ನಂತರ ಅಡುಗೆ ಕೆಲಸ ಪ್ರಾರಂಭಿಸಲು ಮನೆಗೆ ಹೋದಳು. ಅದೇ ಸಮಯದಲ್ಲಿ ಸಸಿಗಳ ನರ್ಸರಿ ಕಡೆಗೆ ಕಾರು ಚಲಾಯಿಸುತ್ತಿದ್ದ ಆದಿತ್ಯ. ಲೇ, ಒಂದು ಕೈಯಲ್ಲಿ ಡ್ರೈವ್ ಮಾಡಲು ನಿನಗೆ ಕಷ್ಟವಾಗುತ್ತದೆ ಎಂದು ಅರ್ಜುನ್ ಹೇಳಲು, ಅದೆಲ್ಲ ಏನೂ ಇಲ್ವೋ ಎಂದವನು ಮನೆಗೆ ಏನೇನು ತರಕಾರಿಗಳನ್ನು ಬೆಳೆಯಬಹುದು ಎಂದು ಕೇಳಿ, ಸಸಿಗಳನ್ನು ತೆಗೆದುಕೊಂಡು ಹೋಗೋಣ ಎಂದು ಆದಿತ್ಯ ಹೇಳಲು, ಏನು, ದಿಢೀರನೆ ಸರ್ ವ್ಯವಸಾಯದ ಕಡೆಗೆ ಧುಮುಕುತ್ತಿದ್ದೀರಾ ಎಂದು ಅರ್ಜುನ್ ಕೇಳಲು, ಅದಲ್ಲವೋ, ಇಂದು ಬಂದ ಹುಡುಗಿ ಅವಳೇ ನಮ್ಮ ಆರೋಗ್ಯದ ಮೇಲೆ ಇಷ್ಟೊಂದು ಕಾಳಜಿ ವಹಿಸುತ್ತಿರುವಾಗ ನಾವು ಮಾಡುವುದರಲ್ಲಿ ಏನು ತಪ್ಪು? ತರಕಾರಿ ಸಸಿಗಳು ಆಮೇಲೆ ಎಂದವನು ಮಾತನ್ನು ನುಂಗಿ ಕಾರು ಚಲಾಯಿಸಿದ ಆದಿತ್ಯ. ಈ ಕಥೆ ಇನ್ನು ಮುಂದುವರಿಯುವುದು. ಥ್ಯಾಂಕ್ ಯು ಸೋ ಮಚ್.